Hello everyone, welcome to my videos. Myself Ashwin Nair. From today, let we start ninth standard English subject. The second poem, Upagupta. So in this poem, in today's class, we have to discuss about the question and answer. This poem is written by Rabindranath Tagore. Okay, the whole theme of this poem it says about the kindness of the Buddhist disciple Upagupta. And then how did he treat the dancing girl? And then how did the disciples he has to live a simple life? So these are all qualities we have to see there in this poem. Okay, let's start at that one by one. In the fill in the blanks. Okay, first one. Who was Vasavadatta? So in this story, we have to see there are the two characters is there. And the one is the Buddhist monk, that his name Upagupta. And then another one character, that is the Vasavadatta. So Vasavadatta, she was the dancing girl. So in this first question, the right answer is the dancing girl. ಸೊ ವಾಸವದತ್ತ ಅಂಥೇಳಿ ನಾವು ಡ್ಯಾನ್ಸಿಂಗ್ ಗರ್ಲನ್ನು ಕರಿತೀವಿ. ಉಪಗುಪ್ತ ಅಥವಾ ಉಪಗುಪ್ತನ ನಾವು ಏನಂತ ಕರಿತೀವಿ ಅಂತಂದರೆ ಡಿಸಿಪಲ್ ಅಥವಾ ಅಸೆಟಿಕ್ ಅಂಥೇಳಿ ನಾವು ಕರಿತಾ ಹೋಗ್ತೇವೆ. ಸೆಕೆಂಡ್ ಕ್ವಶನ್. ಸೊ ಡ್ಯಾನ್ಸಿಂಗ್ ಗರ್ಲ್ ವಾಸ್ ವೇರಿಂಗ್ ಎ ಪೇಲ್ ಡ್ಯಾಶ್ ಮ್ಯಾಂಟಲ್. ಸೊ ಹಾಗಾದರೆ ಈ ಡ್ಯಾನ್ಸಿಂಗರ್ ವಾಸೋದತ್ತ ಯಾವ ಥರ ಬಟ್ಟೆಯನ್ನು ಹಾಕ್ಕೊಂಡಿದ್ಲು, ಯಾವ ಕಲ್ಲರಿಂದು ಮ್ಯಾಂಟಲ್ ಡ್ರೆಸ್ ಅಂತ ಹೇಳಿದ್ರೆ ಲುಕ್ ಲೈಕ್ ಎ ಭರತನಾಟ್ಯಂ ಡ್ರೆಸ್ ಇರುತ್ತಲ್ಲ, ಸೊ ಆ ಥರ ಡ್ರೆಸ್ಸನ್ನು ಹಾಕ್ಕೊಂಡಿದ್ಲು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿಚ್ ಕಲರ್ ಅಂತ ಹೇಳಿದ್ರೆ ದ ಡ್ಯಾನ್ಸಿಂಗ್ ಗರ್ಲ್ ಶಿ ವಾಸ್ ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್ ಡ್ರೆಸ್. ಸೊ ಬ್ಲೂ ಕಲರ್ ಡ್ರೆಸ್ಸನ್ನು ದಟ್ ಶಿ ಹ್ಯಾಸ್ ವೇರಿಂಗ್. So Upagupta was the disciple of Dash. So that Upagupta, he was disciple of, it is obviously says that the answer is to that is the Buddha. ಬೌದ್ಧ ಧರ್ಮದ ಸನ್ಯಾಸಿಯಾಗಿರ್ತಾನೆ ಯಾರೋ ಉಪಗುಪ್ತ. And then fourth one, the dancing girl was living in the city of Dash. ಸೊ ಆ ಡ್ಯಾನ್ಸಿಂಗರ್ ಸೊ ಅವಳು ಎಲ್ಲಿ ವಾಸವಾಗಿರ್ತಾಳೆ ಅಂತ ಹೇಳಿದ್ರೆ ಯಾವ ಸಿಟಿ ಅಂತ ಹೇಳಿದ್ರೆ ಅಟ್ ದಟ್ ಸಿಟಿ ಈಸ್ ಮಥುರಾ. ಉಪಗುಪ್ತ ಲೇ ಅಸ್ಲೀಪ್ ಇನ್ ದ ಸಿಟಿ ವಾಲ್ ಆಫ್ ಮಥುರಾ ಇನ್ ದ ಮಂತ್ ಆಫ್ ಡ್ಯಾಶ್. And at one day that Upagupta he was asleep on the city wall of Mathura. ಮಥುರದಲ್ಲಿ ಮಲಗಿರ್ತಾನೆ. ಸೊ ಎಟ್ ದಟ್ ಮಂತ್ ಯಾವುದು ಅಂತ ಹೇಳಿದ್ರೆ ಮಥುರಾ ಇನ್ ದ ಮಂತ್ ಆಫ್ ಆಗಸ್ಟ್. ಅಂಡ್ ಇನ್ ಸಿಕ್ಸ್ತ್ ಒನ್, ದ ವರ್ಡ್ ವಿಚ್ ಗಿವ್ಸ್ ಮೀನಿಂಗ್ ಸಿಮಿಲರ್ ಟು ದ ಡಾರ್ಕ್ ಬ್ಲೂಮಿ ಸ್ಕೈ ಇನ್ ದ ಪೋಯಮ್ ಈಸ್ ಡ್ಯಾಶ್. ಸೊ ವೆನ್ ದಟ್ ಉಪಗುಪ್ತ he was asleep on the dust by the city wall of Mathura at the month of this August. That evening, the murky sky will be visible is there. It means ಎಲ್ಲೋ ಒಂದು ಕಡೆ ದೂರದಲ್ಲಿ ಕಗ್ಗತ್ತಲಾಗಿದೆ. ದ ಆಲ್ ಶಟ್ ದ ಡೋರ್ಸ್. ದ ಸ್ಟಾರ್ಸ್ ವರ್ ಹಿಡನ್ ಬೈ ದ ಮೂರ್ಕಿ ಸ್ಕೈ. ಆಕಾಶದಲ್ಲಿ ನಕ್ಷತ್ರಗಳೆಲ್ಲ ಏನಾಗಿದೆ, ಮೋಡಗಳ ಮರೆಯಲ್ಲಿ ಮರೆಯಾಗಿದೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ದಟ್ ದ ಮೂರ್ಕಿ ಸ್ಕೈ ಅಂಥೇಳಿ ಉತ್ತರ ಸಿಗ್ತದೆ. And the next one, the dancing girl was struck with dash. ಸೊ ಯಾವ ಕಾಯಿಲೆಯಿಂದ ಡ್ಯಾನ್ಸಿಂಗ್ ಗರ್ಲ್ ಬಳಲ್ತಾ ಇದ್ಲು ಅಂತಂದರೆ ದ ಬ್ಲ್ಯಾಕ್ ಪೆಸ್ಟಲಿನ್. So Upagupta was an young dash.
ಸೊ ಉಪಗುಪ್ತ ಒಬ್ಬ ಹೆಂಗಾದಂತಹ ಅಸೆಟಿಕ್ ಮೀನ್ಸ್ ಬೌದ್ಧ ಸನ್ಯಾಸಿ ಅನ್ನೋ ಮೀನಿಂಗನ್ನು ಕೊಡ್ತಾರೆ. ಸೊ ವಾಸವದತ್ತ ಪ್ರೌಡ್ ಆಫ್ ಹರ್ ಡ್ಯಾಶ್. ಸೊ ವಾಸವದತ್ತ ಆ ಡ್ಯಾನ್ಸಿಂಗ್ ಗರ್ಲಿಗೆ ತನ್ನ ಬ್ಯೂಟಿ ಬಗ್ಗೆ ಆತಳಿಗಂತೂ ಒಂದು ಗರ್ವ ಇತ್ತು ಅಂತ ಗೊತ್ತಾಗ್ತಾ ಹೋಗ್ತಾರೆ. ವಾಸವದತ್ತಾ's feet were dashed with anklet. So when that she is walked on the city wall of Mathura, her feet were, it is twinkling and anklet. So ಜನ ನನಗೆ ಸೌಂಡ್ ಏನು ಮಾಡ್ತಾ ಇತ್ತು, ದಟ್ ಬರ್ತಾ ಇತ್ತು. The dash growled from the corner of the sky. So when that city in the month of August, it is to be fully dark. Nobody has to walking on that city. At the corner of this side, it is to wise lightning of the storm. So hagagi that growl to the corner of the sky that is the star. Okay, next see there are the two word answers questions. Okay, that first one, describe the city of Mathura when Upagupta was asleep in the dusty mud. ಸೊ ಇಲ್ಲಿ ಮಥುರೆಗೆ ಸಿಟಿಲಿ ಉಪಗುಪ್ತ ಮಲ್ಕೊಂಡಿದ್ದಾನೆ. ಸೊ ಹೌ ವಾಸ್ ದಟ್ ಸಿಚುವೇಶನ್ ಅಥವಾ ಹೌ ವಾಸ್ ದಟ್ ವೆದರ್ಸ್ ಕಂಡೀಷನ್ ಎಟ್ ದ ಸಿಟಿ ಆಫ್ ಮಥುರಾ ಅನ್ನೋದ್ರ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾ ಇದ್ದಾರೆ. ನೋಡೋಣ ಆನ್ಸರ್. ಸೊ ಉಪಗುಪ್ತ ಸ್ಲೀಪಿಂಗ್ ಇನ್ ಡಸ್ಟ್ ಬೈ ದ ಸಿಟಿ ಆಫ್ ಮಥುರಾ. ಸೊ ಯಾವಾಗ ಉಪಗುಪ್ತ ಆ ಮಥುರಾ ಸಿಟಿಯಲ್ಲಿ ಮಲ್ಕೊಂಡಿದ್ನೋ, ಸೊ ಅವಾಗ ದ ಲ್ಯಾಂಪ್ಸ್ ವರ್ ಆಲ್ ಔಟ್. ಸೊ ಆ ರಸ್ತೆಯ ಬೀದಿ ದೀಪಗಳೆಲ್ಲ ಏನಾಗಿದ್ವು ಅಂತ ಹೇಳಿದ್ರೆ ದ ಆಲ್ ಔಟ್, ಎಲ್ಲವೂ ಕೂಡ ಯಾವುದು ಒತ್ತೇ ಇರಲಿಲ್ಲ, ಕಗ್ಗತ್ತಲೆ ಆಗಿತ್ತು. ದ ಡೋರ್ಸ್ ವರ್ ಆಲ್ ಶಟ್. ಸೊ ಆ ಬೀದಿ ದೀಪದ ಮಥುರಾ ಸಿಟಿಯಲ್ಲಿ ಇದ್ದಂತಹ ಮನೆಗಳೆಲ್ಲ ಲೈಟ್ಗಳು ಆಫ್ ಆಗಿದ್ವು, ಕದಗಳು ಸಹ ಎಲ್ಲವೂ ಮುಚ್ಚ ಇದ್ದು. And the stars were all hidden by the murky sky of August. At the month of August ತಿಂಗಳಲ್ಲಿ ಸೊ ನಕ್ಷತ್ರಗಳೆಲ್ಲ ಏನಾಗಿದ್ವು ಅಂತ ಹೇಳಿದ್ರೆ ಮೋಡಗಳ ಮರೆಯಲ್ಲಿ ಅವಿತ್ಕೊಂಡಿದ್ವು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಅಂಡ್ ದ ನೆಕ್ಸ್ಟ್ ಕ್ವಶನ್, ವೈ ವಾಸ್ dancing girl laying in the shade of the mango trees? ಸೊ ಯಾಕೆ ಆ ಡ್ಯಾನ್ಸಿಂಗ್ ಗರ್ಲು ಆ ಮ್ಯಾಂಗೋ ಟ್ರೀಯ ಶೇಡ್, ಮಾವಿನ ಮರದ ಹಿಂಬದಿ ಮಲಗಿದ್ಲು ಅನ್ನೋದು ಕ್ವಶನ್ನು. ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಡ್ರೈವನ್ ಅವೇ ಫ್ರಮ್ ದ ಟೌನ್. ಶಿ ವಾಸ್ ಹ್ಯಾಡ್ ಸ್ಟ್ರಕ್ ವಿತ್ ದಟ್ ಸ್ಮಾಲ್ ಪಾಕ್ಸ್ ಆಲ್ ಓವರ್ ದ ಬಾಡಿ. ಸೊ ದ ಡ್ಯಾನ್ಸಿಂಗ್ ಗರ್ಲ್ ಲೇಯಿಂಗ್ ಇನ್ ದ ಶೇಡ್ ಆಫ್ ಮ್ಯಾಂಗೋ ಟ್ರೀಸ್. ಸೊ ಯಾಕೆ ಆ ಡ್ಯಾನ್ಸಿಂಗ್ ಗರ್ಲು ಆ ಮ್ಯಾಂಗೋ ಗ್ರೇವ್ಸ್ ಮರದ ಹಿಂದೆ ಮಲ್ಕೊಂಡಿದ್ಲು ಅಂತ ಹೇಳಿದ್ರೆ, ಶಿ ವಾಸ್ ಡ್ರೈವನ್ ಅವೇ ಫ್ರಮ್ ದ ಟೌನ್. ಸೊ ಆಕೆಯನ್ನು ಊರಿನಿಂದ ಹೊರಗಡೆ ಓಡಿಸಿರ್ತಾರೆ. ಯಾಕಂತ ಹೇಳಿದ್ರೆ ದಟ್ ಶಿ ಹ್ಯಾಡ್ ಸ್ಟ್ರಕ್ ವಿತ್ ದಟ್ ಸ್ಮಾಲ್ ಪಾಕ್ಸ್. ಸೊ ಆಕೆ ಈ ಸ್ಮಾಲ್ ಪಾಕ್ಸ್ ಅಂದರೆ ಈ ಸಿಡುಬು ದಡಾರ ಅಂತ ಹೇಳ್ತೀವಿ, ಅಂದರೆ ಮೈ ಮೇಲೆಲ್ಲ ಗುಳ್ಳೆಗಳಾಗ್ಬಿಟ್ಟು ಅದು ಕೀವಾಗಿ ಒಡೆದು ಕೀವು ಸೋರ್ತಾ ಇರೋದು, ಅದನ್ನು ಸಿಡುಬು ದಡಾರ ಅಂತ ಹೇಳ್ತಿದ್ವಿ. ಆ ಸ್ಮಾಲ್ ಪಾಕ್ಸಿಂದ ಏನು ಮಾಡ್ತಿದ್ರು, ನರಳ್ತಾ ಇದ್ಲು. ಸೊ ಅವಾಗೆಲ್ಲ ಅದೇ ದೊಡ್ಡ ಭಯಂಕರ ಕಾಯಿಲೆ, ಇಲ್ಲಾರೆ ನಮಗೂ ಬಂದುಬಿಡುತ್ತೇನೋ ಅಂಥೇಳಿ ದಟ್ ಪೀಪಲ್ಸ್ ಈ ಹ್ಯಾಸ್ ಟು ಡ್ರೈವ್ ಅನ್ ಅವೇ ಫ್ರಮ್ ದ ಟೌನ್. ಸೊ ಹಾಗಾಗಿ ಆಕೆಯನ್ನು ಸಿಟಿಯಿಂದ ಹೊರಗೆ ಓಡಿಸಿರ್ತಾರೆ. ಸೊ ಅದಕ್ಕಾಗಿ ಏನು ಮಾಡಿದ್ಲು ಅವಳು, ಮ್ಯಾಂಗೋ ಗ್ರೋಸ್ ಸಿಟಿಯಿಂದ ಹೊರಗಿರುವಂಥ ಮಾವಿನ ಮರದಲ್ಲಿ ಕೆಳಗಡೆ ಕೂತ್ಕೊಂಡಿರ್ತಾಳೆ, ಮಲಗಿರ್ತಾಳೆ. ವಾಟ್ ಮೇಡ್ ದ ಡ್ಯಾನ್ಸಿಂಗ್ ಗರ್ಲ್ ಮರ್ಸಿಫುಲ್ ಒನ್? Because what made the dancing girl to say merciful one? ಸೊ ಡ್ಯಾನ್ಸಿಂಗ್ ಗರ್ಲು ಹೇಳ್ತಾಳೆ, ಯಾರಪ್ಪ ನೀನು, ಮರ್ಸಿ ಅಂತೇಳಿದ್ರೆ ಕರುಣೆಯುಳ್ಳವನು ಅಂತೇಳಿ. ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಡ್ರೈವನ್ ಅವೇ ಫ್ರಮ್ ದ ಟೌನ್ ಆ್ಯಸ್ ಶಿ ಹ್ಯಾಡ್ ಸೋರ್ ಆಫ್ ಸ್ಮಾಲ್ ಪಾಕ್ಸ್ ಆಲ್ ಓವರ್ ದ ಬಾಡಿ. ಸೊ ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಡ್ರೈವನ್ ಅವೇ ಫ್ರಮ್ ದ ಟೌನ್. ಸಿಟಿಯಿಂದ ಹೊರಗಡೆ ಆಕೆಯನ್ನು ಓಡಿಸಿರ್ತಾರೆ. So that she had sore of smallpox all over her body. ಅವಳ ಬಾಡಿ ತುಂಬ ಇಟ್ ವಿಲ್ ಬಿ ದ ಸೋರ್, ಅಂದರೆ ಕೀವು ಏನಾಗ್ತಾ ಇರ್ತದೆ, ಸೋರ್ತಾ ಇರ್ತದೆ. ಸೊ ಹಾಗಾಗಿ ಹೇಳ್ತಾರೆ.
And then, so Upagupta saw the dancing girl laying on the ground under the tree. He moistened with lips with that water and smeared her body to sandal bloom. So the Upagupta he has treated to the dancing girl. So the sat by her side of this Upagupta. ಉಪಗುಪ್ತ ಆ ಡ್ಯಾನ್ಸಿಂಗರ್ ಪಕ್ಕದಲ್ಲಿ ಕೂರ್ತಾನೆ. ಹಿ ಹ್ಯಾಸ್ ದ ಟೇಕನ್ ಹರ್ ಹೆಡ್ ಆನ್ ಹಿಸ್ ನೀಸ್. ಆತಳ ತಲೆಯನ್ನು ತಗೊಂಡು ತನ್ನ ತೊಡೆ ಮೇಲ್ಗಡೆ ಇಟ್ಕೊಳ್ತಾನೆ. ಆ್ಯಂಡ್ ದೆನ್ ದ ಸ್ಮೇರ್ಡ್ ಮಾನ್ಸ್ಟನ್ ಹರ್ ವಿತ್ ದ ಲಿಪ್ಸ್ ವಿತ್ ವಾಟರ್. ಸೊ ನೀರನ್ನು ಆಕೆಗೆ ಸ್ವಲ್ಪವನ್ನು ಕುಡಿಸ್ತಾರೆ. ಆ್ಯಂಡ್ ದ್ಯಾನ್ ಸ್ಮೇರ್ಡ್ ಹರ್ ದ ಬಾಡಿ ವಿತ್ ದಟ್ ಸ್ಯಾಂಡಲ್ ಬ್ಲಾಮ್. ಸೊ ಹಾಗೆ ಆತನ ಆ ಗಾಯಗಳಿಗೆ ಸ್ಮಾಲ್ ಪಾಕ್ಸಿಗೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಆ ಗಂಧವನ್ನು ತೆಗೆದು ಬಾಡಿಗೆ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತಾಳೆ. ಸೊ ಹಾಗಾಗಿ ದಿಸ್ ಮೇಡ್ ದ ಡ್ಯಾನ್ಸಿಂಗರ್ ಟು ಸೇಸ್ ಟು ದ ಶಿ ಈಸ್ ಎ ಮರ್ಸಿಫುಲ್ ಒನ್. Why did dancing girl ask forgiveness from Upagupta? So Upagupta was sleeping in the dust by the city wall of Mathura. The dancing girl, she was walking in the dark night. ಸೊ ಇಲ್ಲಿ 4ನೇ ಕ್ವಶನ್ ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾಕೆ ಡ್ಯಾನ್ಸಿಂಗ್ ಗರ್ಲ್ ಉಪಗುಪ್ತನಿಗೆ ಹೇಳ್ತಾಳೆ ಫರ್ಗ್ಯೂನೆಸ್, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ ಅನ್ನೋದು ಕ್ವಶನ್ ಆಗಿರ್ತದೆ. ಸೊ ಈಗ ಉತ್ತರ ನೋಡ್ತಾ ಹೋಗೋಣ. ಸೊ ಉಪಗುಪ್ತ ವಾಸ್ ಸ್ಲೀಪಿಂಗ್ ಇನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಮಥುರಾ ಸಿಟಿಲಿ ಡಸ್ಟ್ ಸಿಟಿಲಿ ಮಲಗಿರ್ತಾಳೆ. ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ವಾಕಿಂಗ್ ಇನ್ ದ ಡಾರ್ಕ್ ನೈಟ್. ಆ ಕಗ್ಗತ್ತಲೆ ರಾತ್ರಿಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶಿ ವಾಸ್ ಡ್ರಂಕ್ ವಿತ್ ದ ವೈನ್. ಶಿ ಸ್ಟಂಬಲ್ಡ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ಸೊ ಎಟ್ ದಟ್ ನೈಟ್ ನಡ್ಕೊಂಡು ಹೋಗ್ಬೇಕಾದ್ರೆ ಕತ್ತಲಲ್ಲಿ ಶಿ ವಾಸ್ ಸ್ಟಂಬಲ್ಡ್ ಅಂತ ಹೇಳಿದ್ರೆ ಎಡುತ್ತಾಳೆ. ದ ಬಾಡಿ ಆಫ್ ಉಪಗುಪ್ತ, ಉಪಗುಪ್ತನನ್ನು ಎದೆಗೆ ಒದ್ಬಿಟ್ಟು ಎಡವಿ ಬೀಳ್ತಾಳೆ. ಸೊ ಶಿ ಹ್ಯಾಸ್ ಆಸ್ಕಿಂಗ್ ಟು ದಟ್ ಉಪಗುಪ್ತ ಫರ್ಗ್ಯೂನೆಸ್. ಸೊ ಅದಕ್ಕೋಸ್ಕರ ಕ್ಷಮೆಯನ್ನು ಯಾಚಿಸ್ತಾ ಹೋಗ್ತಾಳೆ. ಹೌ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್? ಸೊ ಈ ಪದ್ಯದಲ್ಲಿ ಡ್ಯಾನ್ಸಿಂಗ್ ಗರ್ಲನ್ನು ಹೇಗೆ ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ದ ಡ್ಯಾನ್ಸಿಂಗ್ ಗರ್ಲ್ ವಾಸ್ ಸ್ಟೇರ್ಡ್ ವಿತ್ ಜ್ಯುವೆಲರ್ಸ್. ಶಿ ವಾಸ್ ವೇರಿಂಗ್ ದ ಜ್ಯುವೆಲರ್ಸ್, ಬಂಗಾರದ ಒಡವೆಗಳನ್ನು ಹಾಕ್ಕೊಂಡಿದ್ದಾಳೆ. ಶಿ ವಾಸ್ ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್. ಸೊ ಬ್ಲೂ ಕಲರಿನ ಶೈನಿಂಗ್ ಆದಂತಹ ಒಂದು ಭರತನಾಟ್ಯಂ ಟೈಪಿನ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾಳೆ. ಹರ್ ಫೀಟ್ ವರ್ ಟ್ವಿಂಕ್ಲಿಂಗ್ ಆ್ಯಂಡ್ ಆ್ಯಂಕ್ಲೀಟ್. ಆಕೆಯ ಕಾಲಿನ ಗೆಜ್ಜೆಯ ಸದ್ದು ದ ಟ್ವಿಂಕ್ಲಿಂಗ್ ಆ್ಯಂಡ್ ಆ್ಯಂಕ್ಲೀಟ್ ಥರ ಕೇಳ್ತಾ ಇದೆ. ಶಿ ವಾಸ್ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಸೊ ಇಟ್ ಮೀನ್ಸ್ ನೋಡಲಿಕ್ಕೆ ಶಿ ಈಸ್ ಆಸ್ಟೀರಿಯಸ್ಲಿ ಬ್ಯೂಟಿಫುಲ್ ಅನ್ನೋ ಮೀನಿಂಗನ್ನು ಕೊಡ್ತಾರೆ. ಸೊ ಥಸ್ ದಿಸ್ ದ ಡ್ಯಾನ್ಸಿಂಗ್ ಗರ್ಲ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್. ಸೊ ವೈ ಡಿಡ್ ದ ಡ್ಯಾನ್ಸಿಂಗ್ ಗರ್ಲ್ ಟ್ರಂಬಲ್ಡ್ ಆ್ಯಂಡ್ ಫಿಯರ್ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಆ ಡ್ಯಾನ್ಸಿಂಗ್ ಗರ್ಲಿಗೆ ಹೆದರಿಕೆ ಆಗುತ್ತೆ? ಸೊ ಇದೇನಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಹೌ ವಾಸ್ ದ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ ಇನ್ ದ ಪೋಯಮ್? ಸೊ ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಈ ಪದ್ಯದಲ್ಲಿ ದ ಸ್ಪ್ರಿಂಗ್ ಸೀಸನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂಥೇಳಿ ನೋಡ್ತಾ ಹೋಗೋಣ. The branches of the wayside, the trees were full of blossom, gay note of a flute that came floating in the warm spring air from afar. ಸೊ ಮರಗಿಡಗಳೆಲ್ಲ ಹಚ್ಚ ಹಸುರಿನಿಂದ ಏನಾಗಿದೆ ಅಂದರೆ ತುಂಬಿ ತುಳುಕ್ತಾ ಇದೆ. ಸೊ ವೆನ್ ದ ಬ್ರೀಸ್, ಗಾಳಿ ಯಾವಾಗ ಬೀಸುತ್ತೋ ಆ ಬೀಸುವ ಗಾಳಿಯ ಸದ್ದು ಒಳ್ಳೆ ಕೊಳಲು ನೋದಿದ ಹಾಗೆ ಕೇಳ್ತಾ ಇದೆ. ಸೊ ಅಂತ ದ ಪೋಯಮ್ ಹಿ ಹ್ಯಾಸ್ ಟು ಡಿಸ್ಕ್ರೈಬ್ ಇನ್ ದ ಸ್ಪ್ರಿಂಗ್ ಸೀಸನ್. ನೆಕ್ಸ್ಟ್ ಕ್ವಶನ್. ಸೊ ವೈ ವಾಸ್ ಡ್ಯಾನ್ಸಿಂಗ್ ಗರ್ಲ್ ರಿಮೂವ್ಡ್ ಫ್ರಮ್ ದ ಟೌನ್? ಸೊ ಯಾಕೆ ಡ್ಯಾನ್ಸಿಂಗ್ ಗರ್ಲನ್ನು ಸಿಟಿಯಿಂದ ಹೊರಗಡೆ ತಳ್ಳಿದ್ರು ಅಂತ ಹೇಳಿದ್ರೆ, ಬಿಕಾಸ್ ದ ಡ್ಯಾನ್ಸಿಂಗ್ ಗರ್ಲ್ ಸ್ಟ್ರಕ್ ವಿತ್ ದಟ್ ಬ್ಲ್ಯಾಕ್ ಫೆಸ್ಟಿಲಿನ್. ಆಕೆ ಒಂದು ಸಿಡುಬು ದಡರ ಅಥವಾ ಒಂದು
ಭಯಂಕರವಾದ ಆ ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ. ಸೊ ಹಾಗಾಗಿ ಆ ಸಿಟಿ ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ, ಶಿ ಹ್ಯಾಸ್ ಟು ದ ಡ್ರೈವ್ ಒನ್ ಅವೇ ಫ್ರಮ್ ದ ಟೌನ್, ಸಿಟಿಯಿಂದ ಹೊರಗಡೆ ಕಳಿಸ್ತಾರೆ. ಯಾಕಂದರೆ ಹರ್ ಬಾಡಿ ಸ್ಪಾಟೆಡ್ ವಿತ್ ದ ಸೋರ್ ಆಫ್ ಸ್ಮಾಲ್ ಪಾಕ್ಸ್. ಸ್ಮಾಲ್ ಪಾಕ್ಸ್ ಅಂತ ಹೇಳಿದ್ರೆ ಆವಾಗಲೇ ಹೇಳಿದೆ ಸಿಡುಬು ದಡಾರ ಅಂತೇಳಿ. ಆ ಗುಳ್ಳೆಗಳು ಇಟ್ ವಿಲ್ ಬಿ ದ ಸೋರ್, ಹೊಡೆದ್ಬಿಟ್ಟು ಮೈ ತುಂಬ ಸೋರ್ತಾ ಇದ್ದಂತೆ. ಸೊ ಹಾಗಾಗಿ ನಮಗೂ ಬರ್ಬೋದು ಅಂತೇಳಿ ಶಿ ವಾಸ್ ಹ್ಯೂರಿಡ್ಲಿ ದ ರಿಮೂವ್ಡ್ ಫ್ರಮ್ ದ ಟೌನ್ ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಂಟೇಜಮ್. ಸೊ ಹಾಗಾಗಿ ಆ ಕಾಯಿಲೆ ನಮಗೂ ಅಂಟಬಾರ್ದು ಅಂತೇಳಿ ದಟ್ ಸಿಟಿ ಪೀಪಲ್ ಈ ಹ್ಯಾಸ್ ಟು ಡ್ರೈವ್ ಅನ್ ಅವೇ ಫ್ರಮ್ ದ ಟೌನ್. Okay, and then next we have to see there the extract. Okay, first one. The time at last has come to visit you. Who said this? ಸೊ ಮುಂದೆ ಸಮಯ ಸಿಕ್ಕಾಗ ನಾನೇ ನಿನ್ನನ್ನು ವಿಸಿಟ್ ಮಾಡ್ತೀನಿ ಅಂಥೇಳಿ ಹೇಳೋದು. ಸೊ ಈ ಮಾತನ್ನು ಯಾರು ಹೇಳ್ತಾರೆ ಅಂತ ಹೇಳಿದ್ರೆ, ದ ಉಪಗುಪ್ತ ಸೆಡ್ ಟು ದ ಡ್ಯಾನ್ಸಿಂಗರ್. ಹೂ ಡು ಯು ರೆಫರ್ಸ್ ಟು, ವೇರ್ ವಾಸ್ ಶಿ ಎಟ್ ದ ಟೈಮ್. ಸೊ ಹಾಗಾದರೆ ಇಲ್ಲಿ ಯು ಅಂದರೆ ಯಾರು ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ಯು ಅಂತೇಳಿ ದಟ್ ಈಸ್ ದ ವಾಸವದತ್ತ. ಸೊ ಎಲ್ಲಿ ನೋಡ್ದ ಅಂತ ಅಂದರೆ, ಸೊ ವುಮನ್ಸ್ ಆನ್ ದ ಗೋ ಆನ್ ಯುವರ್ ವೇ. ಸೊ ಉಪಗುಪ್ತ ಮಲ್ಕೊಂಡಾಗ ಶಿ ವಾಸ್ ಸ್ಟಂಬಲ್ಡ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ಸೊ ಅವಾಗ ಕರಿತಾಳೆ, ದಿಸ್ ಈಸ್ ನಾಟ್ ಸೂಟಬಲ್ ಬೆಡ್ ಫಾರ್ ಯು, ಗ್ರೇಷಿಯಸ್ಲಿ ಇನ್ವೈಟ್ ಕಮ್ ಟು ಮೈ ಹೌಸ್ ಅಂದಾಗ, ಸೊ ಅವಾಗ ದಟ್ ಲೈನ್ಸ್ ವಿ ಹ್ಯಾವ್ ಟು ಸಿ ಇನ್ ದಿಸ್ ಪೊಯಮ್. ನೆಕ್ಸ್ಟ್, ವೆನ್ ದ ಟೈಮ್ ಈಸ್ ವೇಪ್ ಐ ವಿಲ್ ಕಮ್ ಟು ಯು. ಸೊ ಹೂಮ್ ಡಸ್ ಐ ರೆಫರ್ಸ್ ಟು, ಇಲ್ಲಿ ಐ ಅಂತ ಹೇಳಿದ್ರೆ ಉಪಗುಪ್ತ. ಸೊ ವೈ ಡಿಡ್ he says this ಅಂತ, ಬಿಕಾಸ್ ದ ವಾಸವದತ್ತ ಸೆಡ್ ಹೇಳ್ತಾಳೆ, ದ ಡಸ್ಟ್ ಅರ್ತ್ ಈಸ್ ನಾಟ್ ಸೂಟಬಲ್ ಬೆಡ್ ಫಾರ್ ಯು, ಸೊ ಗ್ರೇಷಿಯಸ್ಲಿ ಇನ್ವೈಟೆಡ್ ದ ಉಪಗುಪ್ತ. ಸೊ ನಿನ್ನಂತಹ ಹೆಂಗ ಸನ್ಯಾಸಿಗಳಿಗೆ ಇದು ಸೂಕ್ತವಾದ ಜಾಗ ಅಲ್ಲ, ಬನ್ನಿ ನಮ್ಮ ಮನೆಗೆ, ಅಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿದಾಗ, this lines says to that ಉಪಗುಪ್ತ, when the time is ripe I will come to you ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. and then next, who are you merciful one. ಸೊ ಯಾರಪ್ಪ ನೀನು ಕರುಣೆ ಉಳ್ಳವನು, ಇದು ಎಕ್ಸ್ಟ್ರಾಟ್ ಆಗಿರ್ತದೆ. ಹೂ ಸೆಡ್ ದಿಸ್ ಲೈನ್ ಸೆಡ್ ಬೈ ವಾಸವದತ್ತ. ಸೊ ವಾಟ್ ಮೇಡ್ ಹರ್ ಟು ಸೇಸ್ ದಿಸ್, ಯಾಕೆ ಇದನ್ನು ಹೇಳಿದ್ಲು ಅಂತೇಳಿದ್ರೆ, ಉಪಗುಪ್ತ ಸ್ಯಾಡ್ ಬೈ ಹರ್ ಸೈಡ್ ಆಫ್ ದ ವಾಸವದತ್ತ, ಟುಕ್ ಹರ್ ಹೆಡ್ ಆನ್ ಹಿಸ್ ನೀಸ್, ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಹಿ ವಾಸ್ ಮಾನ್ಸ್ಟೆಡ್ ಹರ್ ಲಿಪ್ಸ್ ವಿತ್ ದಟ್ ವಾಟರ್, ಆಕೆಯ ಒಣಗಿದ ತುಟಿಗಳಿಗೆ ನೀರನ್ನು ಕುಡಿಸ್ತಾರೆ. ಆ್ಯಂಡ್ ದೆನ್ ಆ ಗಾಯಗಳಿಗೆ ಸ್ಮೇರ್ಡ್ ವಿತ್ ದಟ್ ಸ್ಯಾಂಡಲ್ ಬ್ಲಮ್, ಗಂಧವನ್ನು ಹಚ್ಚಿ ಈತ ಲೇಪಿಸ್ತಾ ಹೋಗ್ತಾನೆ. ಸೊ ಹಾಗಾಗಿ ವಾಸವದತ್ತ ಹೇಳ್ತಾಳೆ, ಹೂ ಆರ್ ಯು ಮರ್ಸಿಫುಲ್ ಒನ್. ಸೊ ಎಟ್ ದ ಲಾಸ್ಟ್ ಒನ್, ಫರ್ಗಿವ್ ಮೀ ಯಂಗ್ ಅಸೆಟಿಕ್, ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ಹೂ ಸೆಡ್ ದಿಸ್ ಮೀ ರೆಫರ್ಸ್ ಟು. ನನ್ನನ್ನು ಕ್ಷಮಿಸ್ಬಿಡು ಯಂಗ್ ಅಸೆಟಿಕ್, ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ದಯಮಾಡಿ ನನ್ನ ಮನೆಗೆ ಬಾ ಅಂಥೇಳಿ. ಸೊ ಇದನ್ನು ಹೇಳಿದವ್ರು ಯಾರು ಅಂತ, ದಟ್ ಈಸ್ ದ ಡ್ಯಾನ್ಸಿಂಗರ್. ಸೊ ವೈ ಡಿಡ್ ಶಿ ಆಸ್ಕ್ ಫರ್ಗಿವ್ ಮೀ, ಯಾಕೆ ನನ್ನ ಕ್ಷಮಿಸು ಅಂತ ಹೇಳಿದ್ಲು ಅಂತಂದರೆ, ಬಿಕಾಸ್ ದ ಡಾರ್ಕ್ ನೈಟ್ ದ ಡ್ಯಾನ್ಸಿಂಗ್ ಗರ್ಲ್ ಸ್ಟ್ರಂಬಲ್ಡ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ಆ ಕಗ್ಗತ್ತಲೆ ರಾತ್ರಿಯಲ್ಲಿ ಮಲ್ಕೊಂಡಿರುವಂಥ ಉಪಗುಪ್ತನ ಈಕೆ ನೋಡ್ದೆ ಏನು ಮಾಡ್ತಾಳೆ, ಎಡುತ್ತಾಳೆ, ಸ್ಟ್ರಂಬಲ್ಡ್. ಸೊ ಹಾಗಾಗಿ ಶಿ ಈಸ್ ಆಸ್ಕಿಂಗ್ ಟು ಫರ್ಗಿವ್ನೆಸ್ ಫಾರ್ ದ ಉಪಗುಪ್ತ. ಯಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇಲ್ಲಿಗೆ ಈ ಪೊಯಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ. ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೇಕ್ ದಟ್ ಅನದರ್ ಒನ್ ಕಾನ್ಸೆಪ್ಟ್. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.